ಬಹಳ ಕಾಲದ ಹಿಂದೆ ಸೋಮಾಪುರ ಎಂಬ ಊರಲ್ಲಿ ಶಿವಣ್ಣ ಮತ್ತು ಸಂಕಣ್ಣ ಎಂಬ ಇಬ್ಬರು ಸೋದರರಿದ್ದರು. ಒಂದೇ ತಾಯ ಮಕ್ಕಳಾಗಿದ್ದರು. ಇಬ್ಬರ ಸ್ವಭಾವದಲ್ಲಿ ಕಪ್ಪು ಬಿಳುಪಿನ ಅಂತರವಿತ್ತು. ದೊಡ್ಡವ ಶಿವಣ್ಣ ಎಲ್ಲದರಲ್ಲಿಯೂ ಚುರುಕು, ಚಾಲಾಕಿ, ದುರಾಸೆಯವ ಮತ್ತು ಮಹತ್ವಾಕಾಂಕ್ಷಿಯಾಗಿದ್ದ. ಶಿವಣ್ಣನಿಗೆ ಜೀವನದಲ್ಲಿ ಬಲು ಬೇಗನೆ ಧನಿಕನಾಗುವ ಕನಸು. ಆದರೆ ಸಣ್ಣವನಾದ ಸುಂಕಣ್ಣ ಇದಕ್ಕೆ ತದ್ವಿರುದ್ಧವಾಗಿದ್ದ. ಆತ ಕಠಿಣ ಪರಿಶ್ರಮಿ, ಸಹನಶೀಲ, ಪ್ರಾಮಾಣಿಕನಾಗಿದ್ದ. ಅವರ ತಂದೆ ಸೂರಪ್ಪ ಸರಳ ಸ್ವಭಾವದ ರೈತರಾಗಿದ್ದರು. ಪೂರ್ವದಿಂದ ಬಂದ ಜಮೀನನ್ನು ಉತ್ತು ಬಿತ್ತಿ ಉಳಿಸಿಕೊಂಡು ಬಂದಿದ್ದರು. ಒಂದು ದಿವಸ ಸೂರಪ್ಪ ಯಾವುದೇ ರೋಗವಿಲ್ಲದೆ ಅಕಸ್ಮಾತ್ತಾಗಿ ತೀರಿಕೊಂಡರು. ಆಗ ಸಂಕಣ್ಣನಿಗೆ 18 ವರ್ಷ. ಹಿರಿಯನಾದ ಶಿವಣ್ಣನಿಗೆ 25 ವರ್ಷಗಳಾಗಿದ್ದವು. ಈಗ ಇಬ್ಬರ ಮೇಲೂ ದೊಡ್ಡ ಜವಾಬ್ದಾರಿ ಬಿದ್ದಿತು. ಇಬ್ಬರೂ ಕಷ್ಟಪಟ್ಟು ದುಡಿಯಲಿ, ಒಬ್ಬರಿಗೊಬ್ಬರು ಕಷ್ಟಕಾಲದಲ್ಲಿ ಆಸರೆಯಾಗಿರಲಿ ಎಂದು ತಾಯಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಳು. ಆದರೆ ವಿಧಿಯಾಟ ಬೇರೆಯಾಗಿತ್ತು. ನಮಸ್ಕಾರ ಕೇಳುಗರೆ, ನಮ್ಮ ಇಂಕ್ ಅಂಡ್ ವಂಡರ್ ವಾಹಿನಿಗೆ ಸ್ವಾಗತ. ನಾವು ತರುವ ಕತೆಗಳು ನಿಮ್ಮನ್ನು ಮಾನಸಿಕವಾಗಿ ಗಟ್ಟಿ ಮಾಡುವುದಷ್ಟೇ ಅಲ್ಲ, ಜೀವನದಲ್ಲಿ ಶಾಂತಿ ಸಮಾಧಾನ ತರುತ್ತವೆ. ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸಿ. ವಾಹಿನಿಯ ಸದಸ್ಯರಾಗಿ ಪ್ರೋತ್ಸಾಹ ಕೊಡಿ. ಬನ್ನಿ ಕತೆ ಕೇಳೋಣ. ಒಂದು ದಿವಸ ಶಿವಣ್ಣ ಮನೆಯಲ್ಲಿ ಜಮೀನನ್ನು ಮಾರುವ ಪ್ರಸ್ತಾಪವಿಟ್ಟ. ಈ ಮಾತು ಕೇಳಿ ಸಂಕಣ್ಣ ಗಾಬರಿಯಿಂದ, ಅಣ್ಣ ಇದೇನು ಮಾತು ಹೇಳುತ್ತಿರುವೆ? ಈ ಜಮೀನು ನಮ್ಮ ಪೂರ್ವಜರಿಂದ ಬಂದಿದ್ದು. ಇದನ್ನು ಮಾರುವದ? ಅದಕ್ಕೆ ಶಿವಣ್ಣ, ಇದು ನಿನಗೇ ತಿಳಿಯುವುದಿಲ್ಲ. ಈ ಸಣ್ಣ ಜಮೀನಿನಲ್ಲಿ ಏನು ಆಗುತ್ತದೆ? ನಾವು ಬಡವರಾಗಿಯೇ ಉಳಿಯಬೇಕಾಗುತ್ತದೆ. ತಮ್ಮ, ನನ್ನ ಮಾತು ಕೇಳು, ನನ್ನೊಂದಿಗೆ ನಗರಕ್ಕೆ ಬಾ. ನಾನು ವ್ಯವಹಾರ ಮಾಡುತ್ತೇನೆ. ನಿನಗೂ ಎಲ್ಲಾದರೂ ಒಂದು ಕೆಲಸ ಕೊಡಿಸುತ್ತೇನೆ. ಈ ಮನೆ, ಭೂಮಿ ಎಲ್ಲ ಮಾರಿಬಿಡೋಣ. ಅದಕ್ಕೆ ತಮ್ಮ, ಇಲ್ಲ, ನಾನು ಬರುವುದಿಲ್ಲ. ಈ ಊರು, ಮನೆ, ಜಮೀನಿನೊಂದಿಗೆ ನನ್ನ ನೆನಪುಗಳಿವೆ. ಇದನ್ನು ಬಿಟ್ಟು ನಾನೆಲ್ಲಿಗೂ ಬರುವುದಿಲ್ಲ ಎಂದ. ಆದರೆ ಆತ ತನ್ನ ಅಣ್ಣನನ್ನು ತಡೆಯಲಾರ. ಶಿವಣ್ಣ ತನ್ನ ಪಾಲಿಗೆ ಬಂದ ಜಮೀನು ಮಾರಿ ನಗರಕ್ಕೆ ಹೊರಟುಹೋದ. ಸಂಕಣ್ಣ ಮಾತ್ರ ಬೇಸಾಯ ಮಾಡಿಕೊಂಡು ದನಕರುಗಳು, ತಾಯಿಯೊಂದಿಗೆ ಊರಿನಲ್ಲಿಯೇ ಉಳಿದ. ಅತ್ತ ನಗರದಲ್ಲಿ ಶಿವಣ್ಣ ಭೂವ್ಯವಹಾರ, ಮನೆ ದಲ್ಲಾಳಿಯಾಗಿ ಆರಂಭದಲ್ಲಿಯೇ ಬಹಳ ಹಣ ಗಳಿಸಿದ. ಈಗವನ ಬಳಿ ದೊಡ್ಡ ಮನೆ, ಗಾಡಿ, ನಗರದ ಐಷಾರಾಮಿ ಜೀವನ ಎಲ್ಲ ಇತ್ತು. ಹಣ ಕೂಡದಂತೆ ಅವನಲ್ಲಿ ಅಹಂಕಾರವೂ ಮೂಡಿತ್ತು. ಯಾವಾಗ ಊರಿಗೆ ಹೋದರೂ ಬೆಲೆ ಬಾಳುವ ಸೂಟು ಬೂಟು ಧರಿಸಿ ಗಾಡಿಯಲ್ಲಿ ಹೋಗುತ್ತಿದ್ದ. ಹೋದಾಗಲೆಲ್ಲ, ಈ ಕೆಸರು ಮಣ್ಣಿನೊಂದಿಗೆ ಇದೆಯಾ ಎಂದು ತಮ್ಮನ ಅವಹೇಳನ ಮಾಡುತ್ತಿದ್ದ. ನೀನಿನ್ನೂ ಈ ಮಣ್ಣಿನಲ್ಲಿ ಭಾಗ್ಯ ಹುಡುಕುತ್ತಿರುವೆ. ನನ್ನನ್ನು ನೋಡು, ದೊಡ್ಡ ಗಾಡಿಯಲ್ಲಿ ಓಡಾಡುತ್ತೇನೆ, ಸೂಟ ಬೂಟು ಧರಿಸುತ್ತೇನೆ. ನೀನಾದರೋ ಇನ್ನೂ ಅದೇ ಹಳೆಯ ಪಂಚೆ, ಅದೇ ಗೊಬ್ಬರದ ವಾಸನೆಯಲ್ಲಿ ಇರುವೆ. ಈಗಲೂ ನನ್ನೊಂದಿಗೆ ಬಾ. ನಿನಗೆ ನಗರದಲ್ಲಿ ಕೆಲಸ ಕೊಡಿಸುವೆ. ಅಲ್ಲಿ ಮನುಷ್ಯರಂತೆ ಬಾಳುವುದನ್ನು ಕಲಿಯುವೆಯಂತೆ. ಅದಕ್ಕೆ ಸಂಕಣ್ಣ ಏನೂ ಉತ್ತರಿಸುತ್ತಿರಲಿಲ್ಲ, ನಕ್ಕು ಬಿಡುತ್ತಿದ್ದ. ಈ ಸಮಯ ಎಲ್ಲರ ಲೆಕ್ಕ ಇಟ್ಟಿರುತ್ತದೆ. ನಗರದ ತಳುಕು ಬಳುಕಿನ ಜೀವನ ಶಿವಣ್ಣನನ್ನು ಸಂಪೂರ್ಣ ಬದಲಾಯಿಸಿತ್ತು. ಆತ ಹಳೆಯ ಶಿವಣ್ಣನಾಗಿ ಉಳಿದಿರಲಿಲ್ಲ. ಪ್ರತಿ 3 ತಿಂಗಳಿಗೊಮ್ಮೆ ಬಂದು ತಾಯಿಯನ್ನು ಭೇಟಿ ಮಾಡಿ ಹೋಗುತ್ತಿದ್ದ. ಸಂಕಣ್ಣನಾದರೋ ತನ್ನ ಅರ್ಧ ಜಮೀನಿನಲ್ಲಿ ಕಷ್ಟಪಟ್ಟು ದುಡಿಯುತ್ತಾ ಬೇಸಾಯ ಮಾಡಿಕೊಂಡಿದ್ದ. ಹಗಲೆಲ್ಲ ಹೊಲದಲ್ಲಿ ಕೆಲಸ ಮಾಡಿ ರಾತ್ರಿ ಪುಸ್ತಕ ಓದುತ್ತಿದ್ದ. ಸಾವಕಾಶವಾಗಿ ಊರ ಜನರ ನಡುವೆ ಅವನ ಗೌರವ ಹೆಚ್ಚಾಗುತ್ತಿತ್ತು. ಶಿವಣ್ಣ ಊರಿಗೆ ಬಂದಾಗ ಅವನ ದೊಡ್ಡಿಸ್ತನ ನೋಡುವಂತಿತ್ತು. ಅವನ ಸುತ್ತ ಯಾವಾಗಲೂ 4-6 ಜನ ಇರುತ್ತಿದ್ದರು. ಮಾತಿನಲ್ಲಿ ಅಹಂಕಾರ ತುಂಬಿತ್ತು. ಅವನು ಬಂದಿರುವ ಸುದ್ದಿ ತಿಳಿದ ಕೂಡಲೇ ಅನೇಕ ಬಂಧು ಜನ, ಪರಿಚಿತರು ಅವನನ್ನು ತಮ್ಮ ಮನೆಗೆ ಕರೆಯತೊಡಗಿದರು. ಅವರೆಲ್ಲರಿಗೂ ಶಿವಣ್ಣನಿಗೆ ತಮ್ಮ ಮಗಳನ್ನ ಕೊಟ್ಟು ಅಳಿಯನನ್ನಾಗಿ ಮಾಡಿಕೊಳ್ಳುವ ಆಸೆ. ಊರ ಸರಪಂಚನ ಕಣ್ಣು ಅವನ ಮೇಲಿತ್ತು. ಅವನ ಮಗಳು ಕರುಣಾ ಸುಂದರಳಾಗಿದ್ದು ನಗರದ ಜೀವನದ ಕನಸು ಹೊತ್ತಿದ್ದಳು. ಶಿವಣ್ಣ ತಾಯಿಗೆ, ಅಮ್ಮ ನೋಡಿದೆಯಾ, ಸರಪಂಚರು ತಮ್ಮ ಮಗಳ ವಿವಾಹ ನನ್ನೊಂದಿಗೆ ಮಾಡಬಯಸುತ್ತಾರೆ. ಇದನ್ನೇ 5 ಬೆರಳುಗಳು ತುಪ್ಪದಲ್ಲಿ ಬಿದ್ದಿದೆ ಎನ್ನುವುದು. ಅವರ ಮಗಳು ಕರುಣಾಳನ್ನು ಮದುವೆಯಾಗಿ ನಾನು ಇನ್ನೂ ಧನಿಕನಾಗುವೆ. ಆಕೆ ನೋಡಲು ಬಹಳ ಚೆನ್ನಾಗಿದ್ದಾಳೆ. ನನಗೂ ಇಷ್ಟವಾಗಿದ್ದಾಳೆ. ವಿವಾಹ ಮಹೋತ್ಸವ ಹಲವು ದಿನಗಳವರೆಗೆ ನಡೆಯಿತು. ಇದರೊಂದಿಗೆ ಶಿವಣ್ಣನ ಅಹಂಕಾರ ಇನ್ನೂ ಹೆಚ್ಚಾಯಿತು. ಸಂಕಣ್ಣ ಮಾತ್ರ ಇವಾವುದರ ಗೊಡವೆಯಿಲ್ಲದೆ ಬೇಸಾಯ ಮಾಡಿಕೊಂಡಿದ್ದ. ಅವನ ಕಾಲುಗಳು ಭೂಮಿಯ ಮೇಲೆ ಇದ್ದವು. ತಾಯಿಗೆ ವಯಸ್ಸಾಗುತ್ತಾ ಬಂದಿತ್ತು. ಸಂಕಣ್ಣ ಪ್ರೀತಿಯಿಂದ ಆರೈಕೆ ಮಾಡುತ್ತಿದ್ದರು. ಅವಳಿಗೆ ಒಂಟತನದ ಅನುಭವ ಆಗದಿರಲಿಲ್ಲ. ಕೆಲವೇ ದಿನಗಳಲ್ಲಿ ಸಂಕಣ್ಣ ಸರಳ ಎಂಬ ಊರಿನ ಒಬ್ಬ ಬಡ ಕೆಲಸಗಾರನ ಮಗಳ ಮದುವೆಯಾದ.
ಆಕೆಯ ತಾಯಿ ಮೊದಲೇ ತೀರಿಕೊಂಡಿದ್ದಳು. ಆಕೆ ಹೆಚ್ಚೇನೂ ಕಲಿತಿರಲಿಲ್ಲ, ಆದರೆ ಅವಳಲ್ಲಿ ಸ್ವಾಭಿಮಾನ, ಪ್ರೀತಿ, ಮಮತೆ, ಪರಿಶ್ರಮದ ಹೊಳಪಿತ್ತು. ಅವರಿರುವರ ಜೀವನ ಸಾಧಾರಣವಾಗಿತ್ತು, ಆದರೆ ಅದರಲ್ಲಿ ಸಂತೃಪ್ತಿಯಿತ್ತು. ಬೆಳಗಾಗೆದ್ದು ಬೇಗನೆ ಹೊಲಕ್ಕೆ ಹೋಗುತ್ತಿದ್ದ ಸರಳ ಮಧ್ಯಾಹ್ನ ಊಟ ತೆಗೆದುಕೊಂಡು ಹೊಲಕ್ಕೆ ಹೋಗುತ್ತಿದ್ದಳು. ಸಾಯಂಕಾಲದವರೆಗೆ ಮನೆಗೆ ಮರಳುತ್ತಿದ್ದಳು. ಬಂದು ಅತ್ತೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಮೂಡು ಸಂಜೆಯ ಹೊತ್ತಿಗೆ ಸಂಕಣ್ಣ ಮನೆಗೆ ಮರಳುತ್ತಿದ್ದ. ಜೀವನ ಸಾಗುತ್ತಿತ್ತು. ಈಗ ಇಬ್ಬರು ಸಹೋದರರ ಜೀವನ ಬೇರೆ ಬೇರೆ ದಿಕ್ಕಿನಲ್ಲಿ ಸಾಗಿತ್ತು. ನಗರದಲ್ಲಿ ಶಿವಣ್ಣನ ವ್ಯವಹಾರ ಇಳಿಮುಖವಾಗುತ್ತಿತ್ತು. ಅವನು ನಂಬಿದ್ದ ಜೊತೆಗಾರ ಶಿವಣ್ಣನಿಗೆ ಮೋಸ ಮಾಡಿದ್ದ. ಎಲ್ಲ ಬ್ಯಾಂಕಿನ ಸಾಲ ಇವನ ಮೇಲೆ ಬಿದ್ದಿತ್ತು. ಸಾಲ ತುಂಬಲು ಆಗುತ್ತಿರಲಿಲ್ಲ. ಇದರೊಂದಿಗೆ ಪ್ರತಿದಿನ ಏನಾದರೊಂದು ಹೊಸದು ಬೇಕೆಂದು ಕರುಣಾ ತಗಾದೆ ತೆಗೆಯುತ್ತಿದ್ದಳು. ಹೊಸ ಆಭರಣಗಳು ಬೇಕು. ಈಗಿರುವ ಆಭರಣಗಳು ಹಳೆಯದಾಗಿವೆ. ಔತಣಕೂಟಕ್ಕೆ ಹೋದಾಗ ಗೆಳತಿಯರು ನೋಡಿ ಮತ್ತದೆ ಹಳೆಯ ಆಭರಣಗಳೆಂದು ನಗುತ್ತಾರೆ. ಪರಿಚಿತರ ಮದುವೆಗಳು ಹತ್ತಿರ ಬರುತ್ತಿವೆ. ಪಾರ್ಲರಿಗೆ ಹೋಗಬೇಕು. ಅದಕ್ಕಾಗಿ ಹೊಸ ಬಟ್ಟೆಗಳ ಕೊಳ್ಳಬೇಕು. ಶಿವಣ್ಣ, ನನ್ನ ಮಾತನ್ನು ಕೇಳು. ಈಗ 3 ತಿಂಗಳಿಂದ ಒಂದು ವ್ಯವಹಾರವಾಗಿಲ್ಲ. ಸಾಲ ಬೆಳೆಯುತ್ತಿದೆ. ಜನ ಬರುತ್ತಾರೆ, ಆದರೆ ವ್ಯವಹಾರ ಕುದುರುತ್ತಿಲ್ಲ. ಇದರ ನಡುವೆ ನೀನು ಅದು ಬೇಕು ಇದು ಬೇಕು ಎಂದರೆ ನಾನೆಲ್ಲಿಂದ ಕೊಡಲಿ? ಸ್ವಲ್ಪ ಸಮಯ ತಾಳ್ಮೆಯಿಂದ ಇರು. ಎಲ್ಲ ಸರಿಯಾದ ಕೂಡಲೇ ನಾನೇ ನಿನ್ನನ್ನು ಕರೆದುಕೊಂಡು ಹೋಗಿ ಕೇಳಿದ್ದು ಕೊಡಿಸುತ್ತೇನೆ. ಅದಕ್ಕೆ ಕರುಣಾ, ನಾನು ಸರಪಂಚನ ಮಗಳು. ಯಾವುದಕ್ಕೂ ಕೊರತೆ ಇಲ್ಲದೆ ಬೆಳೆದವಳು. ನೀನು ಈ ತರಹ ಕಂಗಾಲಾಗುವೆ ಎಂದು ಗೊತ್ತಿದ್ದರೆ ನಿನ್ನನ್ನು ಮದುವೆಯಾಗುತ್ತಿರಲಿಲ್ಲ. ಎಂತೆಂತಹ ಒಳ್ಳೆಯ ಸಂಬಂಧ ಬಂದಿದ್ದವು. ಕರುಣಾ ಮನೆಗೆಲಸ ಮಾಡುತ್ತಿರಲಿಲ್ಲ. ಎಲ್ಲದಕ್ಕೂ ಆಳುಗಳಿದ್ದರು. ಆದರೆ ವ್ಯವಹಾರ ಇಳಿಮುಖವಾದ ಕೂಡಲೇ ಒಬ್ಬೊಬ್ಬರೇ ಬಿಟ್ಟು ಹೊರಟು ಹೋದರು. ಕಡೆಗೆ ಬ್ಯಾಂಕು ಶಿವಣ್ಣನ ಗಾಡಿ, ಮನೆ, ಆಫೀಸು ಎಲ್ಲ ಜಪ್ತು ಮಾಡಿತು. ಈಗ ಇಬ್ಬರು ಯಾವ ಮಣ್ಣನ್ನು ದ್ವೇಷಿಸುತ್ತಿದ್ದರೋ ಅದೇ ಮಣ್ಣಿನ ಮೇಲೆ ಕೂಡಬೇಕಾಯಿತು. ಕರುಣಾ ಮುಂದೆ ಹೇಗೆ ನಾವು ಬೀದಿಯಲ್ಲಿ ಇರಬೇಕಾಗುತ್ತದೆ ಎಂದು ಅಳುತ್ತಿದ್ದಳು. ಶಿವಣ್ಣ, ಚಿಂತಿಸಬೇಡ, ನಾನು ಸೋತಿಲ್ಲ. ಏನಾದರೂ ಮತ್ತೆ ವ್ಯವಹಾರ ಮಾಡುತ್ತೇನೆ. ಮೊದಲಿನಂತೆ ಆಗುತ್ತೇನೆ ಎಂದ. ಹಳ್ಳಿಯಲ್ಲೋ ಸಂಕಣ್ಣ ಸಾವಕಾಶವಾಗಿ ಅಭಿವೃದ್ಧಿ ಹೊಂದುತ್ತಿದ್ದ. ಗಳಿಸಿ ಉಳಿಸಿದ ಹಣದಲ್ಲಿ ಊರ ಹೊರಗೆ ಒಂದು ಸಣ್ಣ ಜಮೀನು ಕೊಂಡುಕೊಂಡ. ಪತ್ನಿ ಸರಳಾ ಪ್ರತಿದಿನ ಅವನೊಂದಿಗೆ ಕೆಲಸಕ್ಕೆ ನಿಲ್ಲುತ್ತಿದ್ದಳು. ಒಂದು ದಿನ ಶಿವಣ್ಣ ಹಳ್ಳಿಗೆ ನಡೆಯುತ್ತ ಬಂದ. ಮುಖದಲ್ಲಿ ದಣಿವಿತ್ತು, ಕಣ್ಣಲ್ಲಿ ನೋವಿತ್ತು. ಸಂಕಣ್ಣನಾದರೂ ಊರಿನ ಒಳ್ಳೆಯ ಬೇಸಾಯಗಾರರಲ್ಲಿ ಒಬ್ಬನಾಗಿದ್ದ. ಜನ ಅವನ ಬೆಳೆಯ ಉದಾಹರಣೆ ಕೊಡುತ್ತಿದ್ದರು. ಇದನ್ನು ಕಂಡು ಶಿವಣ್ಣನಲ್ಲಿ ಅಸೂಯೆ ಮೂಡಿತು. ಯಾರನ್ನೂ ತಾನು ಹೀಗಳೆಯುತ್ತಿದ್ದನೋ, ನನ್ನ ಹಿಂದೆ ನಡೆಯುತ್ತಿದ್ದನೋ, ಇಂದು ಅವನು ನನಗಿಂತ ಮುಂದೆ ಹೋಗಿದ್ದಾನೆ. ನಾನು ನನ್ನ ಪತ್ನಿ ಉಪವಾಸ ಮಲಗಿದರೆ ಇವರು ಚೆನ್ನಾಗಿ ತಿಂದುಂಡು ಇದ್ದಾರೆ. ಶಿವಣ್ಣನ ಅಹಂಕಾರ ಚೂರುಚೂರಾಗಿತ್ತು. ಆದರೆ ಅಸೂಯೆ ಬೆಳೆದಿತ್ತು. ಪತ್ನಿ ಕರುಣಾ, ನನ್ನಿಂದ ಇದು ಸಹಿಸಲಾಗುವುದಿಲ್ಲ. ಏನಾದರೂ ಮಾಡಿರಿ. ಇದೆಂತಹ ವಿಡಂಬನೆ. ನಿಮ್ಮ ತಮ್ಮ, ಅವನ ಪತ್ನಿ ನಮ್ಮ ಮುಂದೆ ತಗ್ಗಿಬಗ್ಗಿ ಇದ್ದರು. ಇಂದು ನಮಗಿಂತ ಎತ್ತರಕ್ಕೆ ಬೆಳೆದಿದ್ದಾರೆ. ಅವರ ಐಶ್ವರ್ಯ ಎಲ್ಲ ಕಂಡು ನನ್ನ ಹೊಟ್ಟೆ ಉರಿಯುತ್ತದೆ. ಏನಾದರೂ ಮಾಡಿ. ಇಲ್ಲದಿದ್ದರೆ ನಾನು ಕೊರಗಿ ಕೊರಗಿ ಸಾಯುತ್ತೇನೆ. ಶಿವಣ್ಣ ದಿನ ರಾತ್ರಿ ತನ್ನ ತಮ್ಮನನ್ನು ಹೇಗೆ ಕೆಳಗೆಳೆಯುವುದೆಂದು ಯೋಚಿಸುತ್ತದ್ದ. ಒಂದು ದಿವಸ ಅವನಿಗೆ ಅವಕಾಶ ಒದಗಿ ಬಂದಿತು. ಅವರ ತಾಯಿ ವಯೋಮಾನದ ಪ್ರಕಾರ ಸಾವನ್ನಪ್ಪಿದಳು. ಸಂಕಣ್ಣ ಅವಳ ಅಂತಿಮ ಸಂಸ್ಕಾರ ಮಾಡಿದ. ಅವನಿಗೆ ಬಹಳ ದುಃಖವಾಗಿತ್ತು. ಹಲವು ದಿನಗಳ ನಂತರ ಶಿವಣ್ಣ ತಹಸೀಲದಾರರ ಕಚೇರಿಗೆ ಹೋದ. ಅಲ್ಲಿ ಹೀರಾಲಾಲ್ ಎಂಬ ಅಪ್ರಾಮಾಣಿ, ದುರಾಸೆಯ ದಲ್ಲಾಳಿಯನ್ನು ಭೇಟಿ ಮಾಡಿ ತನ್ನ ಯೋಜನೆ ತಿಳಿಸಿದ. ಸ್ವಲ್ಪ ಹಣ ಕೊಟ್ಟು ಕೆಲಸವಾದ ನಂತರ ಮತ್ತೆ ಹಣ ಕೊಡುವುದಾಗಿ ಹೇಳಿದ. ಹೀರಾಲಾಲ ಹಣಕ್ಕಾಗಿ ಏನೂ ಮಾಡಬಲ್ಲವನಾಗಿದ್ದ. ಶಿವಣ್ಣನ ಯೋಜನೆಯಂತೆ ಆತ ಸುಳ್ಳು ಕಾಗದ ಪತ್ರ ತಯಾರಿಸಿದ. ಅದರಲ್ಲಿ ತಾಯಿ ಗೌರಮ್ಮ ಮನೆ, ಜಮೀನು ಎಲ್ಲ ಶಿವಣ್ಣನ ಹೆಸರಿಗೆ ಬರೆದಂತೆ ಮಾಡಿದ್ದ. ಕಾಗದ ಪತ್ರ ನಕಲಿಯಾಗಿದ್ದರೂ ನೋಡಲು ಅಸಲಿಯಾಗಿತ್ತು. ಒಂದು ದಿವಸ ಸಂಕಣ್ಣ ಹೊಲದಿಂದ ಮರಳುವಾಗ ಮನೆಯ ಹತ್ತಿರ ಊರಿನ ಪಟವಾರಿ ಮತ್ತು ಚೌಕಿದಾರ ನಿಂತಿರುವುದು ಕಂಡ. ಶಿವಣ್ಣ ಎಲ್ಲರೆದುರೂ ಕಾಗದ ಪತ್ರ ತೋರಿಸುತ್ತಾ, ತಮ್ಮ ನೋಡು, ಅಮ್ಮ, ಎಲ್ಲ ಜಮೀನು ಮನೆ ನನ್ನ ಹೆಸರಿಗೆ ಬರೆದು ಹೋಗಿದ್ದಾಳೆ. ಇಲ್ಲಿದೆ ಕಾಗದ. ತನ್ನ ಕೊನೆಯ ದಿನಗಳಲ್ಲಿ ಈ ಕಾಗದ ಪತ್ರ ಬರೆದಿದ್ದಳು. ಈಗ ಕಾನೂನು ಪ್ರಕಾರ ಎಲ್ಲವೂ ನನ್ನದೇ. ಆದ್ದರಿಂದ ನೀನು ಜಾಗ ಬಿಡಬೇಕು. ಸಂಕಣ್ಣ, ಅಣ್ಣ, ಇದೇನು ಮಾತು ಹೇಳುತ್ತಿರುವೆ? ತಾಯಿ ಹಾಗೆ ಮಾಡಲು ಸಾಧ್ಯವಿಲ್ಲ. ಅವಳೆಂದು ನನಗೆ ಈ ಮಾತು ಹೇಳಿರಲಿಲ್ಲ.
ಯಾವಾಗಲೂ ಸಮಾನ ಹಕ್ಕಿನ ಮಾತು ಆಡಿದ್ದಳು. ಅಮ್ಮ ನನ್ನನ್ನು ಬಹಳ ಪ್ರೀತಿಸುತ್ತಿದ್ದಳು. ನಿನಗಿಂತ ಹೆಚ್ಚಾಗಿ ನನ್ನಲ್ಲಿ ನಂಬಿಕೆ ಇತ್ತು. ಅದಕ್ಕೆ ಶಿವಣ್ಣ ಕಾನೂನು ಭಾವನೆಗಳ ನೋಡುವುದಿಲ್ಲ ತಮ್ಮ. ಅದು ಸಾಕ್ಷಿ ನೋಡುತ್ತದೆ. ನನ್ನ ಹತ್ತಿರ ಕಾಗದ ಪತ್ರವಿದೆ. ಸಾಕ್ಷಿದಾರರ ಸಹಿ, ಸರಕಾರದ ಮೊಹರು ಇದೆ. ನೀನೇ ಬೇಕಾದರೆ ನೋಡಿಕೋ. ಇದೇ ಸತ್ಯ. ಇಂದಿನಿಂದ ಇದೆಲ್ಲ ನನ್ನದು. ಏನೂ ಮಾಡಲಾಗದೆ ಸಂಕಣ್ಣ ಮತ್ತು ಸರಳ ಊಟ ಬಟ್ಟೆಯೊಂದಿಗೆ ಊರ ಹೊರಗಿನ ಪುಟ್ಟ ಜಮೀನಿಗೆ ಬಂದು ಸೇರಿದರು. ಅಲ್ಲಿ ಒಂದು ಸಣ್ಣ ಮನೆಯಿತ್ತು. ಇದು ಆತನ ಕಷ್ಟಾರ್ಜಿತವಾಗಿತ್ತು. ಆತ ಸರಳಾಳಿಗೆ, ಚಿಂತಿಸಬೇಡ, ನಾವು ಮತ್ತೆ ಕಷ್ಟಪಟ್ಟು ದುಡಿಯೋಣ. ಅಣ್ಣ ಮೋಸದಿಂದ ಜಮೀನು ಕಿತ್ತುಕೊಂಡಿರಬಹುದು. ಆದರೆ ನನ್ನ ಭಾಗ್ಯವನ್ನಲ್ಲ, ನಾನು ಮತ್ತೆ ಎದ್ದು ನಿಲ್ಲುವೆ. ಸರಳ, ಅದಕ್ಕೆ ನನಗೆ ನಿಮ್ಮ ಮೇಲೆ ಭರವಸೆಯಿದೆ. ಈ ಮನೆ ಸಣ್ಣದಾದರೂ ನಿಮ್ಮ ಮನಸ್ಸು ದೊಡ್ಡದು. ನನ್ನ ಪತಿ ಒಬ್ಬ ಪ್ರಾಮಾಣಿಕ ಹಾಗೂ ಒಳ್ಳೆಯ ಮನುಷ್ಯನಾಗಿದ್ದಾನೆ. ನನಗಷ್ಟೇ ಸಾಕು. ಈ ಸಮಯದಲ್ಲಿ ನಾನು ನಿಮ್ಮ ಜೊತೆಗಿರುತ್ತೇನೆ. ನಗುನಗುತ್ತ ನಾವು ಇದನ್ನು ದಾಟೋಣ. ಸಂಕಣ್ಣ ಮತ್ತೆ ನಿಂತ. ಶ್ರಮ ವಹಿಸಿದ. ಇತ್ತ ಶಿವಣ್ಣ ಒಂದು ಮಾತು ಮರೆತಿದ್ದ. ಮೋಸದಿಂದ ಕಟ್ಟಿದ ಅರಮನೆ ಎಂದಾದರೂ ಉರುಳಿ ಹೋಗುತ್ತದೆ. ಯಾವ ದಲ್ಲಾಳಿಯಿಂದ ಸುಳ್ಳು ಕಾಗದ ಪತ್ರ ಮಾಡಿಸಿದ್ದನೋ ಆತ ಉಳಿದ ಹಣ ಕೇಳುತ್ತಿದ್ದ. ಶಿವಣ್ಣ ಇಂದು ನಾಳೆ ಎಂದು ಮುಂದೂಡುತ್ತಿದ್ದ ಕಡೆಗೆ ಹೀರಾಲಾಲ 2 ತಿಂಗಳುಗಳಾದವು. ನಿನ್ನಲ್ಲಿ ಹಣವಿರುವುದು ನನಗೆ ಗೊತ್ತು. ನನ್ನ ಪಾಲಿನ ಹಣ ನನಗೆ ಕೊಟ್ಟುಬಿಡು. ನಿನ್ನಂತಹವರ ಮೇಲೆ ನನಗೆ ನಂಬಿಕೆಯಿಲ್ಲ. ಸ್ವಂತ ತಮ್ಮನ್ನೇ ಮೋಸಗೊಳಿಸಿದೆ. ಇನ್ನು ನಾನು ಯಾರು? ಈ ಸಾಯಂಕಾಲದೊಳಗೆ ನನಗೆ ಹಣ ಮುಟ್ಟಿಸು. ಇದೇ ನಿನಗೆ ಒಳ್ಳೆಯದು. ಅದಕ್ಕೆ ಶಿವಣ್ಣ, ನನ್ನನ್ನು ಹೆದರಿಸುವೆಯಾ? ನಾನು ನಿನ್ನಂತಹ ಬಹಳ ಜನರ ನೋಡಿದ್ದೇನೆ. ಅದೇನು ಮಾಡುವಿಯೋ ಮಾಡಿಕೋ. ನಾನು ನಿನಗೆ ಒಂದು ಚಿಕ್ಕಾಸು ಕೊಡುವುದಿಲ್ಲವೆಂದ. ಕೆಲವು ದಿನಗಳ ನಂತರ ಊರ ಪಂಚಾಯಿತಿಯಲ್ಲಿ ಪಂಚರ ಕರೆಸಲಾಯಿತು. ಏಕೆಂದರೆ ಊರಿನಲ್ಲಿ ತಾಯಿ ಗೌರಮ್ಮ ಎಲ್ಲವನ್ನೂ ಶಿವಣ್ಣನ ಹೆಸರಿಗೆ ಮಾಡಿರುವುದು ಸಂಶಯಕ್ಕೆ ಈಡು ಮಾಡಿತು. ಊರ ಜನ ಮಾತನಾಡುತ್ತಿದ್ದರು. ಅನೇಕ ಪ್ರಶ್ನೆಗಳು ಎದ್ದಿದ್ದವು. ಜನ ಸೇರಿದ್ದರು. ಶಿವಣ್ಣ ಕಾಗದ ಪತ್ರ ಹಿಡಿದುಕೊಂಡು ವಿಶ್ವಾಸದಿಂದ ಪಂಚಾಯಿತಿಗೆ ಬಂದ. ಅವನಿಗೆ ತಾನು ಇವರನ್ನು ಮಾತಿನಲ್ಲಿ ನಂಬಿಸುವೆ ಎಂಬ ನಂಬಿಕೆಯಿತ್ತು. ಆಗಲೇ ಒಂದು ಧ್ವನಿ ಕೇಳಿಸಿತು. ಹೀರಾಲಾಲ ಅಲ್ಲಿಗೆ ಬಂದ. ಅವನ ಕೈಯಲ್ಲಿ ಒಂದು ಕಾಗದಗಳ ಫೈಲಿತ್ತು. ಹೀರಾಲಾಲ, ಇಂದು ನಾನು ಸತ್ಯ ಹೇಳಲು ಬಂದಿದ್ದೇನೆ. ಶಿವಣ್ಣನ ಕೈಯಲ್ಲಿರುವ ಕಾಗದ ಪತ್ರಗಳು ನಕಲಿ. ಅವುಗಳಲ್ಲಿರುವ ಹಸ್ತಾಕ್ಷರ ಗೌರಮ್ಮನದಲ್ಲ. ಶಿವಣ್ಣನ ಮಾತು ಕೇಳಿ ನಾನು ತಯಾರಿಸಿದ್ದು. ಅದಕ್ಕೆ ಬದಲಾಗಿ ಅವನು ನನಗೆ ಹಣ ಕೊಡುವೆನೆಂದು ಹೇಳಿದ್ದ. ತನ್ನ ಮಾತಿನಂತೆ ನಡೆಯಲೂ ಇಲ್ಲ. ಶಿವಣ್ಣ, ನಿನ್ನ ಪಾಪದ ಕೊಡ ತುಂಬಿದೆ. ಶಿಕ್ಷೆ ಅನುಭವಿಸಲು ತಯಾರಾಗು. ಹೀರಾಲಾಲ ಬಂದಾಗಲೇ ಶಿವಣ್ಣನ ಕಾಲ ಕೆಳಗಿನ ಭೂಮಿ ಕುಸಿದಿತ್ತು. ಅವನ ಮೋಸ ಬಯಲಾಗಿತ್ತು. ಆತ ತಲೆ ತಗ್ಗಿಸಿಕೊಂಡು ಊರು ಬಿಟ್ಟು ಹೊರಟ ಹೋದ. ಸಂಕಣ್ಣನಿಗೆ ಅವನ ಜಮೀನು ಸಿಕ್ಕಿತ್ತು. ಅವನಲ್ಲಿ ದ್ವೇಷವಿರಲಿಲ್ಲ, ಕರುಣೆಯಿತ್ತು. ಆಕಾಶದತ್ತ ನೋಡುತ್ತ ಹೇಳಿದ, ದೇವ, ನನ್ನ ಅಣ್ಣನಿಗೆ ಸರಿಯಾದ ಮಾರ್ಗ ತೋರಿಸು. ಆತ ಪರಿಶ್ರಮಿ, ಪ್ರಾಮಾಣಿಕನಾಗುವಂತೆ ಮಾಡು. ಸಮಯ ಅವನಿಗೆ ಬುದ್ಧಿ ಕಲಿಸಿದೆ. ನೀನೇ ಸಹಾಯ ಮಾಡಬೇಕು. ಸರಳ ಎಂದಳು, ನಿಮ್ಮ ಮನಸ್ಸು ಬಹಳ ದೊಡ್ಡದು. ಇದೇ ನಿಜವಾದ ಶ್ರೀಮಂತಿಕೆ. ನಿಮ್ಮ ಪತ್ನಿಯಾದುದಕ್ಕೆ ನನಗೆ ಗರ್ವವಿದೆ. ಕತೆಯ ಸಂದೇಶ: ಯಾರು ಒಬ್ಬರಿಗೆ ಮೋಸ ಮಾಡಿದರೂ ಸಮಯ ಅವರನ್ನು ಶಿಕ್ಷಿಸುತ್ತದೆ. ಕಡೆಗೆ ಅವರ ಹೆಸರು ಸಹ ಅಳಿಸಿ ಹೋಗುತ್ತದೆ. ಯಾರು ಪರಿಶ್ರಮಿಯೋ, ಸಹನಶೀಲರೋ, ಪ್ರಾಮಾಣಿಕರೋ ಅವರು ಚೆನ್ನಾಗಿ ಬಾಳುತ್ತಾರೆ.